ಮನುಷ್ಯಂಗೆ ಹುಟ್ಟಿಗಿಂತನೂ ಮರಣದ ಮೇಲೆ ಅತಿ ಹೆಚ್ಚು ಕುತೂಹಲ ಇರುತ್ತೆ. ಮನುಷ್ಯ ಹುಟ್ಟಿದ ಮೇಲೆ ಭೂಮಿ ಮೇಲೇನೂ ಜೀವನ ಮಾಡ್ತಾನೆ, ಆದರೆ ಸತ್ತ ಮೇಲೆ ಏನಾಗುತ್ತೆ, ಆತ್ಮ ಎಲ್ಲಿಗೆ ಹೋಗುತ್ತೆ, ಈ 12 ದಿನದ ಚಕ್ರದಲ್ಲಿ ಏನೇನು ನಡೆಯುತ್ತೆ, ಯಮಗೂ ಹಾಗೂ ಆತ್ಮಕ್ಕೂ ಏನು ಸಂಬಂಧ ಇದೆ, ಇದ್ರ ಬಗ್ಗೆ ಗರುಡ ಪುರಾಣ ಏನು ಹೇಳುತ್ತೆ ಅನ್ನೋದನ್ನ ನಮ್ಮ ಸಮಾಜ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ನಾವು ನೋಡೋಣ. ಹುಟ್ಟು ಅಂದಮೇಲೆ ಸಾವು ಅನ್ನೋದು ಇರಲೇಬೇಕು. ಸಾವಿನ ನಂತರ ಆತ್ಮ ದೇಹವನ್ನು ತೊರೆದಾಗ ಅದು ಸ್ವಲ್ಪ ಸಮಯ ತಟಸ್ಥವಾಗಿರುತ್ತೆ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಆತ್ಮವು ತನ್ನ ಪ್ರಜ್ಞೆಯನ್ನು ಮರಳಿ ಪಡ್ಕೊಂಡಾಗ ಅದು ತನ್ನ ದೇಹವನ್ನು ಕಂಡು ದುಃಖ ಪಡುತ್ತೆ. ದುಃಖದಲ್ಲಿರುವಂಥ ತನ್ನ ಕುಟುಂಬವನ್ನು ಕಂಡು ಅದು ಕೂಡ ಮರುಕವನ್ನು ವ್ಯಕ್ತಪಡಿಸುತ್ತೆ. ತನ್ನ ಕುಟುಂಬದೊಂದಿಗೆ ಮಾತನಾಡೋದಕ್ಕೆ ಪ್ರಯತ್ನ ಪಡುತ್ತೆ. ತನ್ನ ದೇಹವನ್ನು ಮರಳಿ ಸೇರೋದಕ್ಕೆ ಇಚ್ಛಿಸುತ್ತೆ. ಸತ್ತ ವ್ಯಕ್ತಿಯ ಆತ್ಮವು 12 ದಿನಗಳವರೆಗೆ ತನ್ನ ಕುಟುಂಬದಲ್ಲೇ ಉಳ್ಕೊಂಡಿರುತ್ತೆ. ನಂತರ ಕುಟುಂಬವು ನೀಡಿದಂತಹ ಪಿಂಡದಾನವನ್ನು ಮತ್ತು ನೀರನ್ನು ಕುಡಿದು ಯಮನ ಜೊತೆ ಹೋಗೋದಕ್ಕೆ ಸಿದ್ಧವಾಗಿರುತ್ತೆ. ಆತ್ಮ ಜೀವಂತವಾಗಿದ್ದಾಗ ಮಾಡಿದ ಎಲ್ಲ ಕರ್ಮವನ್ನು ಪಾವತಿಸಬೇಕಾಗಿರುತ್ತೆ. ಈ ಅನಾಚಾರದ ದೇಹವನ್ನು ಯಮದೂತರು 12ನೇ ದಿನದಂದು ಕಟ್ಟಿ ಯಮ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಯಮ ಮಾರ್ಗಕ್ಕೆ ಪ್ರಯಾಣವು ಅತ್ಯಂತ ಕಷ್ಟವೆಂದು ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಯಮ ಮಾರ್ಗಕ್ಕೆ ಹೋಗುವ ದಾರಿಯಲ್ಲಿ ಆತ್ಮವು ದೇಹದಲ್ಲಿದ್ದಾಗ ಮಾಡಿದ ಎಲ್ಲ ಕರ್ಮಗಳಿಗೂ ಪ್ರತಿಫಲವನ್ನು ಅನುಭವಿಸುತ್ತೆ. 12 ತಿಂಗಳಲ್ಲಿ ಆತ್ಮವು 16 ನಗರಗಳನ್ನು ಮತ್ತು ಅನೇಕ ನರಕಗಳನ್ನು ದಾಟಿ ಯಮಲೋಕವನ್ನು ತಲುಪುತ್ತೆ. ಸಾವಿನ ನಂತರ ಪ್ರತಿಯೊಂದು ಆತ್ಮವು 12 ದಿನಗಳ ಕಾಲ ಪ್ರೇತಾತ್ಮವಾಗಿ ಅಲೆದಾಡಬೇಕಾಗುತ್ತೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ಅಭೌತಿಕ ದೇಹವನ್ನು ಪಡೆಯಲು 12 ದಿನಗಳು ಬೇಕಾಗುತ್ತೆ. ಅಭೌತಿಕ ದೇಹವು ಸ್ವರ್ಗದ ಪ್ರಭಾವದಿಂದಾಗಿ ಮತ್ತು ಸದ್ಗುಣದಿಂದಾಗಿ ಪಾಪಕ್ಕೆ ಅನುಗುಣವಾಗಿ ನರಕ ಯಾತನೆಯನ್ನು ಅನುಭವಿಸಬೇಕಾಗತ್ತೆ. ಆತ್ಮವು ಕರ್ಮದ ಫಲವನ್ನು ಅನುಭವಿಸಿದ ನಂತರ ಮತ್ತೆ ಹೊಸ ದೇಹವನ್ನು ಸೇರುತ್ತೆ. ಸ್ವರ್ಗವನ್ನು ಸೇರಿದ ಆತ್ಮವು ಸದ್ಗುಣಶೀಲನಾಗಿ ಶ್ರೀಮಂತ ಮತ್ತು ಸಂತೋಷ ಕುಟುಂಬದಲ್ಲಿ ಜನಿಸುತ್ತೆ. ಮರಣದ ನಂತರ ಜೀವನವನ್ನು ವಿವರಿಸುವ ಗರುಡ ಪುರಾಣ ಧರ್ಮನಿಷ್ಠನಾದ ಆತ್ಮ ಮಾತ್ರ ವಿಷ್ಣುವಿನ ಲೋಕಕ್ಕೆ ವಿಷ್ಣು ದೂತರೊಂದಿಗೆ ಹೋಗುತ್ತದೆ ಹೊರತು ನರಕಕ್ಕಲ್ಲ. ಸಾವಿನ ನಂತರ ಒಂದು ವೇಳೆ ಆತ್ಮವನ್ನ ಯಮಲೋಕಕ್ಕೆ ಕರೆದುಕೊಂಡು ಹೋದ್ರೆ ಯಮನ ಸಂದೇಶವಾಹಕರು ಅಭೌತಿಕ ದೇಹವನ್ನ ಅಥವಾ ಅತೃಪ್ತ ಆತ್ಮವನ್ನ ಒಂದೇ ದಿನದಲ್ಲಿ 1600 ಕಿಲೋಮೀಟರ್ ಓಡಿಸ್ತಾರೆ. ಆತ್ಮವು ದೇಹವನ್ನ ತೊರೆದ ದಿನ ಮಾತ್ರ ಅದಕ್ಕೆ ವಿಶ್ರಾಂತಿಯನ್ನ ನೀಡಲಾಗಿರುತ್ತೆ. ವ್ಯಕ್ತಿಯ ಮರಣದ ನಂತರ ಸಾವಿನ ದಿನಾಂಕದಿಂದ 1 ವರ್ಷದವರೆಗೆ ಆಹಾರ ಧಾನ್ಯವನ್ನ ದಾನ ಮಾಡಬೇಕೆಂದು ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಈ ಅವಧಿಯಲ್ಲಿ ಬ್ರಾಹ್ಮಣರಿಗೆ, ಪ್ರಾಣಿ ಪಕ್ಷಿಗಳಿಗೆ ದಾನ ಮಾಡಿದ ಆಹಾರವು ಸತ್ತ ವ್ಯಕ್ತಿಯ ಆತ್ಮವನ್ನ ಮತ್ತಷ್ಟು ಬಲಪಡಿಸುತ್ತೆ. ಯಾವ ಕುಟುಂಬದಲ್ಲಿ ಮರಣ ಹೊಂದಿದ ವ್ಯಕ್ತಿಗಳ ಹೆಸರಲ್ಲಿ ದಾನ, ಶ್ರಾದ್ದ, ತರ್ಪಣ ಮಾಡುವುದಿಲ್ಲವೋ ಆ ಆತ್ಮವು ಯಮಮಾರ್ಗದಲ್ಲಿ ನೋವನ್ನ ಮತ್ತೆ ಬಳಲುವಿಕೆಯನ್ನ ಅನುಭವಿಸುತ್ತೆ. ಆತ್ಮವು ಅತೃಪ್ತ ಆತ್ಮವಾಗತ್ತೆ. ಒಂದು ಮಾತಿದೆ, ಮನುಷ್ಯ ಮನಸ್ಸಲ್ಲಿ ಯೋಚನೆ ಮಾಡೋ ಕೆಟ್ಟ ಆಲೋಚನೆಗಳು ಕೂಡ ಕೆಟ್ಟ ಕರ್ಮಗಳಾಗಿ ಪರಿವರ್ತನೆ ಆಗತ್ತೆ ಅಂತ. ಹಾಗಾಗಿ ಈ ಒಂದು ಜೀವನವನ್ನ ಕೆಟ್ಟದಾಗಿ ಆಲೋಚನೆನೂ ಕೂಡ ಮಾಡ್ದಲೇ ಒಳ್ಳೆ ಕರ್ಮಗಳೊಂದಿಗೆ ಕಳೆಯೋಣ ಅಲ್ವಾ? ಇದಿಷ್ಟು ಸಾವಿನ ನಂತರದ ಆತ್ಮದ ಹೋರಾಟದ ಕತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದು ನನಗೆ ಹಲವಾರು ವಿಡಿಯೋಗಳನ್ನು ಮಾಡೋದಕ್ಕೆ ಇನ್ಸ್ಪೈರ್ ಮಾಡುತ್ತೆ. ಥ್ಯಾಂಕ್ ಯು.